ಇನ್ನು ಸಿದ್ದರಾಮೋತ್ಸವ 2.0ಗೆ ಹಾಸನ ಸಜ್ಜುಗೊಂಡಿದೆ. ಸಿಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಕಾರ್ಯಕ್ರಮಕ್ಕೆ ಹೈಕಮಾಂಡ್ ಕೂಡ ಅಸ್ತು ಅಂದಿದೆ. ಸ್ವಾಭಿಮಾನ ಸಮಾವೇಶ ಕೆಪಿಸಿಸಿ ಸಹಯೋಗದಲ್ಲೇ ನಡೀತಾ ಇರುವಂತದ್ದು ಮತ್ತಷ್ಟು ಬಲ ಬಂದಂತಾಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಸ್ವಾಭಿಮಾನಿಗಳು ಸಮಾವೇಶ ಮಾಡ್ತಾರೆ. ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದೆ. ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದ್ದೀನಿ, ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, ಎಲ್ಲರೂ ಭಾಗವಹಿಸ್ತಾರೆ. ಸಿದ್ದರಾಮೋತ್ಸವ ಇಡೀ ದೇಶಕ್ಕೆ ಸಿದ್ದರಾಮಯ್ಯರ ಶಕ್ತಿ ತೋರಿಸಿದ ಮಹಾ ಸಮಾವೇಶ. ಇಡೀ ರಾಜ್ಯದಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನ ಹಿಂದ್ಯಾರೂ ಮಾಡಿದ್ದಿಲ್ಲ, ಮುಂದ್ಯಾರಾದ್ರೂ ಮಾಡ್ತಾರಾ ಅನ್ನೋದರ ಅಂದಾಜೂ ಇಲ್ಲ. ಈ ಹಳೆ ಗತ ವೈಭವವನ್ನ ಮರುಕಳಿಸೋದಕ್ಕೆ ಸಿದ್ದು ಆಪ್ತವಲಯ ಸಜ್ಜಾಗಿತ್ತು. ಇನ್ನು 6 ದಿನ ಕಳೆದ್ರೆ ಸಿದ್ದರಾಮೋತ್ಸವದ ಹೊಸ ರೂಪ ವೇದಿಕೆ ಸಿದ್ಧವಾಗಿತ್ತು. ಈ ಮಧ್ಯೆ ರಾಜ್ಯ ಕೈಪಾಳಯದಿಂದ ಹೈಕಮಾಂಡ್ಗೆ ತಲುಪಿದ ಅಪಸ್ವರದ ಪತ್ರ ಸಮಾವೇಶದ ದಿಕ್ಕನ್ನೇ ಬದಲಿಸಿದೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಕಾಂಗ್ರೆಸ್ ಮನೆಯಲ್ಲೇ ಅಪಸ್ವರ. ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರ, ಬದಲಾದ ಸಮಾವೇಶದ ದಿಕ್ಕು. ಜೆಡಿಎಸ್ ಭದ್ರಕೋಟೆಯಲ್ಲಿ ಏನಿಲ್ಲ ಅಂದ್ರೂ 1 ಲಕ್ಷ ಜನರನ್ನ ಅಂದ್ರೆ ಸಿದ್ದು ಅಭಿಮಾನಿಗಳನ್ನ ಸೇರಿಸೋದಕ್ಕೆ ವೇದಿಕೆ ಸಿದ್ಧವಾಗ್ತಿದೆ. ಸಿದ್ದರಾಮಯ್ಯ ಆಪ್ತರು ಭರದ ಸಿದ್ಧತೆ ನಡೆಸಿರೋವಾಗ್ಲೇ ಮಲ್ಲಿಕಾರ್ಜುನ ಖರ್ಗೆಗೆ ಬರೆದ ಅದೊಂದು ಪತ್ರ ಇಡೀ ಸಮಾವೇಶದ ದಿಕ್ಕೇ ಬದಲಿಸಿದೆ. ಖರ್ಗೆ ಮತ್ತು ರಾಹುಲ್ ಕೊಟ್ಟ ಅದೊಂದು ಸೂಚನೆಯಿಂದ ಸಿಎಂ ಶಕ್ತಿ ಪ್ರದರ್ಶನ ಪಕ್ಷದ ಶಕ್ತಿ ಪ್ರದರ್ಶನವಾಗಿ ಬದಲಾಗಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಖರ್ಗೆಗೆ ಬರೆದಿರೋ ಪತ್ರದಲ್ಲಿ ಏನಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಡಿಸೆಂಬರ್ 5ರಂದು ಹಾಸನದಲ್ಲಿ ಸ್ವಾಭಿಮಾನಿಗಳ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಲಾಗ್ತಿದೆ. ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ದೂರವಿಟ್ಟು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪಕ್ಷದ ಚಿಹ್ನೆಯಿಂದ ಆಯ್ಕೆಯಾದ ಮಂತ್ರಿಗಳು ಹಾಗೂ ಶಾಸಕರುಗಳು ಕಾರ್ಯಕ್ರಮದ ಉಸ್ತುವಾರಿ ತೆಗೆದುಕೊಂಡಿದ್ದಾರೆ. ಮುಂದೆ ಬೇರೆ ಬೇರೆ ನಾಯಕರು ಇದೇ ರೀತಿ ಮಾಡಿದ್ರೆ ಪಕ್ಷದ ಭವಿಷ್ಯ ಏನಾಗಬಹುದು? ಕಾಂಗ್ರೆಸ್ ಕಚೇರಿಯಲ್ಲೇ ರೂಪುರೇಷೆ, ಕಾಂಗ್ರೆಸ್ ಚಿಹ್ನೆ ಮಾತ್ರ ಯಾಕೆ ಬೇಡ? ಹೀಗಂತ ದೂರಿನಲ್ಲಿ ಆತಂಕ ಹೊರಹಾಕಲಾಗಿದೆ. ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಈ ಪತ್ರದಲ್ಲಿ ಬರೆದವರ ಹೆಸರನ್ನ ಮರೆಮಾಚಲಾಗಿದೆ. ಆದ್ರೆ ಪತ್ರದಿಂದ ಇಡೀ ಸಮಾವೇಶದ ದಿಕ್ಕು ಬದಲಾಗಿದೆ. ಭಿನ್ನರಾಗದ ಹೊಗೆ ಏಳ್ತಾ ಇದ್ದಂತೆ ಅಲರ್ಟ್ ಆದ ಹೈಕಮಾಂಡ್ ಪಕ್ಷದ ಹೆಸರಿನಲ್ಲೇ ಸಮಾವೇಶ ನಡೆಸುವಂತೆ ಖಡಕ್ ಸೂಚನೆ ಕೊಟ್ಟಿದೆ. ಸ್ವಾಭಿಮಾನಿ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್. ಇನ್ನು ದೆಹಲಿಯಲ್ಲಿದ್ದ ಸಿಎಂ ಮೊದಲಿಗೆ ರಾಹುಲ್ ಗಾಂಧಿ ಅವರೊಂದಿಗೆ 35 ನಿಮಿಷಗಳ ಕಾಲ ಚರ್ಚಿಸಿದ್ರು. ಹಾಸನದಲ್ಲೇ ಸಮಾವೇಶ ಮಾಡೋದ್ಯಾಕೆ ಅಂತ ಎಳೆಯಾಗಿ ಅರ್ಥ ಮಾಡಿಸಿದ್ರು. ಇದಕ್ಕೆ ರಾಹುಲ್ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೂ ಮಾತುಕತೆ ನಡೆಸಿದ್ರು. ಇದಾದ ಬಳಿಕ ಸಿಎಂ ಡಿಸಿಎಂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿಯಾಗಿ ವಿವರ ನೀಡಿದ್ರು. ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಸಂಯುಕ್ತಾಶ್ರಯದಲ್ಲಿ ಸ್ವಾಭಿಮಾನಿಗಳ ಸಮಾವೇಶ ಮಾಡ್ತಾರೆ. ನಾವು ಮಾಡ್ತಾ ಇಲ್ಲ, ಆಕ್ಚುಲಿ ಅವ್ರು ಮಾಡ್ತಾ ಇರೋದು, ನಾವು ಸೇರ್ಕೊಂಡಿದ್ದೀವಿ. ನನಗೆ ಚೀಫ್ ಮಿನಿಸ್ಟರ್ ತಿಳಿಸಿದ್ದಾರೆ, ಆ ಕಾರ್ಯಕ್ರಮ ಈ ರೀತಿ ಇವರೆಲ್ಲ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅವ್ರು ನನ್ನ ಗಮನಕ್ಕೆ ತಂದಿದ್ದಾರೆ. ಪಾರ್ಟಿ ಯಾವತ್ತೂ ಪ್ರೆಸೆನ್ಸ್ ಇದೆ ಅಂತ ಖಂಡಿತ ಅಂಥದ್ದು ಪತ್ರ ಯಾವುದು ಬಂದಿಲ್ಲ. ಬಹುಶಃ ಯಾವುದು ಫೇಕ್ ಲೆಟರ್ ಹೊರಡ್ತಿರ್ಬೋದು, ನನಗೆ ಗಮನಕ್ಕಂತೂ ಯಾವುದು ಬಂದಿಲ್ಲ. ಸೊ ಹಾಗಾಗಿ ಪಕ್ಷದ ಸಂಪೂರ್ಣ ಅನುಮತಿ ಇದೆ ಮತ್ತು ಸಹಮತ ಇದೆ. ಒಂದೇ ಕಲ್ಲಿಗೆ 5 ಹಕ್ಕಿ ಹೊಡೆಯಲು ಸಜ್ಜಾದ ಸಿದ್ದು. ನಾನೇ ಕಾಂಗ್ರೆಸ್ ಶಕ್ತಿ ಅನ್ನೋದು ಸಿದ್ದರಾಮಯ್ಯ ಕ್ಲೇಮ್. ಹೀಗಾಗಿ ಒಂದೇ ಕಲ್ಲಿನಲ್ಲಿ 5 ಹಕ್ಕಿ ಹೊಡಿತಿದ್ದಾರೆ. ಹಾಗಾದ್ರೆ ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಕೊಡ್ತಿರೋ ಸಂದೇಶವೇನು ಅಂತ ನೋಡೋದಾದ್ರೆ, ಮುಡಾ ಪ್ರಕರಣದ ಬಳಿಕ ಸಿದ್ದರಾಮಯ್ಯ ಕುಂದಿದ್ದಾರೆ ಅನ್ನೋ ಮಾತಿಗೆ ಸಿದ್ದು ಟಾರ್ಗೆಟ್ ರಾಜಕಾರಣಕ್ಕೆ ಬಗ್ಗಲ್ಲ ಅನ್ನೋ ಸಂದೇಶ ರವಾನಿಸಲಿದ್ದಾರೆ. ಇಡಿ ಸಿಬಿಐ ನನ್ನ ಮುಟ್ಟಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅನ್ನೋ ಸಂದೇಶವನ್ನ ಜನರ ಮೂಲಕವೇ ಕೊಡ್ತಾರೆ. ಇನ್ನು ಪಕ್ಷದಲ್ಲಿ ಆಗಾಗ್ಗೆ ತೇಳೋ ಸಿಎಂ ಬದಲಾವಣೆ ಚರ್ಚೆಗೆ ಹೈಕಮಾಂಡ್ಗೆ ಮೆಸೇಜ್ ಪಾಸ್ ಮಾಡಲಿದ್ದಾರೆ.
ಇದರ ಜೊತೆಗೆ ಶಾಸಕರನ್ನ ಜೊತೆಗಿಟ್ಕೊಂಡೇ ಪಕ್ಷದಲ್ಲಿ ಮೇಲುಗೈ ಸಾಧಿಸಲು ಯತ್ನಿಸುತ್ತಿದ್ದಾರೆ. ಇನ್ನು ಕೊನೆಯದಾಗಿ ಸರ್ಕಾರ ಕಿತ್ತು ಹಾಕ್ತೀನಿ ಎಂದ ದೇವೇಗೌಡರ ನೆಲದಲ್ಲೇ ನಿಂತು ತಮ್ಮ ಶಕ್ತಿ ತೋರಿಸುವ ಗುರಿ ಹೊಂದಿದ್ದಾರೆ. ಆದ್ರಿದು ಮುಡಾ ಕೇಸ್ ವಿರುದ್ಧದ ಬಲ ಪ್ರದರ್ಶನ ಅಂತ ಆರ್ ಅಶೋಕ್ ಕುಟುಕಿದ್ದಾರೆ. ಅವ್ರಿಗೆ ಮೂಡಾ ಕೇಸು ಅವ್ರ ಮೇಲೆ ಬರಲಿಲ್ಲ ಅಂದರೆ ಯಾವುದೇ ಸಮಾವೇಶಗಳು ಇರ್ತಾ ಇಲ್ಲ, ಏನೂ ಇರ್ತಾ ಇಲ್ಲ. ಬಂದಿರೋಸ್ಕೋಸ್ಕರ ಬಚಾವಾಗಕ್ಕೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಏನೂ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಸರ್ಕಾರ ಪಾಪರ ಆಗ್ಬಿಟ್ಟಿದೆ. ಕೈ ಮನೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧದ ಬಣವೊಂದು ಸೈಲೆಂಟ್ ಆಗಿ ಆಕ್ಟಿವ್ ಆದಂತೆ ಕಾಣ್ತಿದೆ. ಸಣ್ಣದಾಗಿ ಹೊತ್ಕೊಂಡ ಕಿಡಿ ಧಗಧಗಿಸೋ ಮೊದಲೇ ತಣ್ಣಗಾಗಿದೆ. ಮತ್ತೊಂದು ಕಡೆ ಸಮಾವೇಶದ ಪ್ರಚಾರ ರಥ ಮೈಸೂರಿನಲ್ಲಿ ಓಡಾಡ್ತಿದೆ. ದೆಹಲಿಯಿಂದ ಹರೀಶ್ ಹಾಗೂ ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.